ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಅದರಲ್ಲಿ ಅರ್ಧ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದನ್ನು ತೊಳೆದು ಬಿಟ್ಟು ಇಟ್ಟಿದ್ದೀನಿ. ಇದನ್ನು ಬೇಯೋಕ್ಕಿಡುವ. ಸ್ವಲ್ಪ ಹೊತ್ತು ಬೆಂದ ಮೇಲೆ ಗ್ಯಾಸನ್ನು ಆಫ್ ಮಾಡೋದು. ಈಗ ಬೇಯೋಕ್ಕಿಡ್ತಾ ಇದ್ದೀನಿ ನಾನು. ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗುತ್ತೆ. ಬೇಯೋದು ಇದು ಇಲ್ಲಿ ಆನಿಯನ್ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು. ಇದನ್ನು ಕೂಡ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಆಗಲಿದ್ದು. ನಾನು ರೈಸಿಗೆ ಕೂಡ ನೀರು ಹಾಕಿದ್ದೀನಿ. ಇದು ಕುದಿ ಬರಲಿ. ನೋಡಿ, ಮಸಾಲೆ ಮಾಡೋದಕ್ಕೆ ನಾನು ಸ್ವಲ್ಪ ಮಸಾಲೆ ತೆಗೆದಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸು, ಎಳ್ಳು, ಸ್ವಲ್ಪ ಗರಂ ಮಸಾಲೆ ಎಲ್ಲ ತೊಗೊಂಡಿದ್ದೀನಿ. ಕಾಳು ಮೆಣಸು, ಸ್ಟಾರ್ವ, ಏಲಕ್ಕಿ ಎಲ್ಲ ಫ್ರೈ ಮಾಡಿದೆ. ಆನಿಯನ್, ಸ್ವಲ್ಪ ಗೋಡಂಬಿ, ಬಾದಾಮ್, ಈರುಳ್ಳಿ ತೊಗೊಂಡಿದ್ದೀನಿ, ಕಾಯಿ ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ಎಲ್ಲ ಮಿಕ್ಸಿ ಜಾರಿಗೆ ಹಾಕು. ಇನ್ನು ನೈಸಾಗಿ ರುಬ್ಬಿ ತಂದಿದ್ದೀನಿ. ನೋಡಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, 1-2 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಇದನ್ನು ಮಸಾಲೆ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಈ ಥರ ಆಯಿಲನ್ನು ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಈಗ ಈರುಳ್ಳಿಯನ್ನು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗ್ತು. ಈಗ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆಗಲಿದೆ. ಆಮೇಲೆ ಮಸಾಲೆಲ್ಲ ಹಾಕಬೇಕು. ಈಗ ನೀರು ಕುದಿ ಬಂತು. ಅದಕ್ಕೆ ಸ್ವಲ್ಪ ಜೀರಾ, ಬಡಿಸೊಪ್ಪು, ಆಮೇಲೆ ಸ್ವಲ್ಪ ಪಲಾವ್ ಎಲೆ, ಆಮೇಲೆ ಸ್ಟಾರು, ಸ್ವಲ್ಪ ಏಲಕ್ಕಿ, ಆಮೇಲೆ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಬಿಸಿ ಆಗಲಿ. ಈಗ ಸ್ವಲ್ಪ ಅರಿಶಿನ ಪೌಡರು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಜೀರಾ, ಬಡಿಸೊಪ್ಪು ಪೌಡರ್, ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಾಳು ಮೆಣಸನ್ನು ಇಡೀ ಆಗಿ ಹಾಕಿದ್ದೀನಿ ನಾನು. ಅದಕ್ಕೋಸ್ಕರ ಕಾಳು ಮೆಣಸಿನ ಪುಡಿ ಹಾಕ್ತಾಯಿಲ್ಲ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು. ಈಗ ಪೇಸ್ಟ್ ಮಾಡಿಟ್ಟ ಮಸಾಲವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು. ಕುದಿ ಬರಬೇಕು. ಮಸಾಲೆ ರೆಡಿ ಆಯಿತು. ಇನ್ನು ಸವಚನ್ನು ಕೂಡ ನೀರಲ್ಲೇ ಹಿಂಡಿ ತೆಗಿಬೇಕು. ಇಟ್ಟಿದ್ದೀನಿ. ಇದನ್ನು ಹಾಕು. ಇದನ್ನು ಬೇಯಿಸೋದನ್ನು ಬೇಡ, ದಮ್ಮಲ್ಲಿ ಬೇಯಿಸಿ. ಸ್ವಲ್ಪ ದಮ್ಮ ಹಾಕ್ಲಿಕ್ಕೆ ಉಂಟು. ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿದ್ದಷ್ಟೇ. ನೋಡಿ, ಸವಚನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ದಮ್ಮಲ್ಲಿಡಬೇಕು. ರೈಸ್ ನೀರು ಕೂಡ ಕುದಿ ಬರ್ತಾ ಉಂಟು. ನೀರನ್ನು ರೈಸ್ ಹಾಕುವ. ಈಗ ರೈಸನ್ನು ಹಾಕ್ತಾಯಿದ್ದೀನಿ ನಾನು. ರೈಸ್ ಬಾಯ್ಲ್ ಆಗ್ತಾ ಉಂಟು. ಸ್ವಲ್ಪ ನಿಂಬೆ ರಸವನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದು ರೈಸ್ ಎಲ್ಲ ಒಂದಕ್ಕೊಂದು ಅಂಟುವುದಿಲ್ಲ. ಸ್ವಲ್ಪ ತುಪ್ಪವನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ನಿಂಬೆ ರಸ. ರೈಸ್ ಕುಕ್ ಆಯಿತು. ನೋಡಿ, ಇನ್ನು ಇದನ್ನು ಸೋಸುವ. ಈಗ ರೈಸನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ದಮ್ ಮಾಡೋದಕ್ಕೆ. ಫುಡ್ ಕಲರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈಡ್ ಆನಿಯನ್, ದ್ರಾಕ್ಷಿ, ಗೋಡಂಬಿ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಚಟ್ನಿ. ಈಗ ಎಲ್ಲ ರೆಡಿ ಮಾಡಿದ್ದೀನಿ. ಕೋಲಿಂಗ್ ಪೇಪರ್ ಹಾಕಿಬಿಟ್ಟು ಇದನ್ನು ಮುಚ್ಚಬೇಕು. ಗ್ಯಾಸ್ ಆನ್ ಮಾಡಿದ್ದೀನಿ. ಈ ಥರ ತವ ಇಟ್ಟಿದ್ದೀನಿ. ಇದರ ಮೇಲಿಂದ ಪಾತ್ರವನ್ನು ಮುಚ್ಚಬೇಕು. ಆಯಿತು, ಇಂದಂಬರಲಿ. ನಾನು ತುಪ್ಪ ಹಾಕಲಿಲ್ಲ. ತುಪ್ಪ ಹಾಕಿದ್ದನ್ನು ಮರ್ತೋಯ್ತು. ಈಗ ತುಪ್ಪವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಬಿರಿಯಾನಿ ರೆಡಿ ಆಯಿತು. ತುಂಬ ಚೆನ್ನಾಗಿ ದಮ್ ಬಂದಿದೆ ನೋಡಿ.
ನೋಡಿ ನಮ್ಮ ಸೋಯ್ ಚಾನ್ ಬಿರಿಯಾನಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್.